ಅದೇ ರಂಜಿತ್, ಅನೇಕ ಮಂದಿ ಸೈನ್ಯದಲ್ಲಿದ್ದವರು, ಹಾಲಿ ಕೆಲಸ ಮಾಡ್ತಿರುವವರು ನನ್ನ ಜೊತೆಲಿ ಇದ್ದಾರೆ ಸ್ಟುಡಿಯೋದಲ್ಲಿ. ರಂಜಿತ್ ಮಾತನಾಡ್ತಾ ಹೋಗ್ತಾರೆ. ಸ್ಮಿತಾ, ಥ್ಯಾಂಕ್ ಯು. ನೋಡಿ, ಇವತ್ತು ರಾತ್ರಿ ಕರೆ ಬಂದರೂ ಕೂಡ ದೇಶಕ್ಕೋಸ್ಕರ ನಾನು ಹೋಗ್ತೀನಿ ಅನ್ನೋ ಮನಸ್ಥಿತಿಯ ನಿವೃತ್ತ ಸೈನಿಕರು ನಮ್ಮ ಜೊತೆಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ, ಉಟ್ಟು ಬಟ್ಟೆಯಲ್ಲೂ ಬೇಕಾದರೂ ದೇಶಕ್ಕೋಸ್ಕರ ನಾನು ಇದ್ದೀನಿ, ಅಥವಾ ದೇಶಕ್ಕೆ ಆ ಸಂದರ್ಭದಲ್ಲಿ ಆ ಸಂದಿಗ್ಧ ಸ್ಥಿತಿಯಲ್ಲಿ ನಾನು ದೇಶಕ್ಕೋಸ್ಕರ ನನ್ನ ನಿವೃತ್ತಿ ನಂತರವೂ ಕೂಡ ಹೋರಾಡ್ತೀನಿ ಅನ್ನುವಂಥ ಯೋಧರು, ನಿವೃತ್ತ ಯೋಧರು ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡ್ಸೋಣ. ಸರ್ ಹೇಳಿ, ತಾವು ಸೇನಾ ಅವಧಿಯಲ್ಲಿ, ತಮ್ಮ ವೃತ್ತಿ ಅವಧಿಯಲ್ಲಿ ತಾವು ಎದುರಿಸಿದಂಥ ಕೆಲವೊಂದಿಷ್ಟು ಸವಾಲುಗಳು, ತಾವು ಎದುರಿಸಿದಂತಹ ಚಾಲೆಂಜ್ಗಳು ಹೇಗಿತ್ತು ಅದನ್ನ ತಿಳಿಸ್ಬೋದಾ ಸರ್? ಚಾಲೆಂಜ್ ಅಂದರೆ ನಂಬರ್ 1, ನನ್ನ ಹೆಸರು ವಾಸುದೇವ ಅಂತ. ನಾನು 1965 ಆರ್ಮಿಗೆ ಜಾಯ್ನ್ ಆದೆ. ಜಾಯ್ನ್ ಆಗೋಕ್ಕಿಂತ ಮುಂಚೆ NCCಲಿದ್ದೆ, ಸ್ಪೋರ್ಟ್ಸಲ್ಲಿದ್ದೆ. ಒಂಥರ ಹುಮ್ಮಸ್ಸಿತ್ತು ನನಗೆ. ಯಾವಾಗ 1965 ಪಾಕಿಸ್ತಾನದ ವಾರ ಆಯಿತು, ಆ ಟೈಮಲ್ಲಿ ಅವಾಗ ಟಿ ವಿ ಇರಲಿಲ್ಲ, ಬರೀ ರೇಡಿಯೋ ಇತ್ತು. ರೇಡಿಯೋ ತಲೆ ಪಕ್ಕ ಇಟ್ಕೊಂಡು ರಾತ್ರಿ ಮಲ್ಕೊಂಡಾಗ ಬರೀ ಇದೇ ಇತ್ತು ನನ್ನ ಮನಸ್ಸಲ್ಲಿ. ಏನಿದು 65 ವಾರ್ ಅಂತೆ, ಪಾಕಿಸ್ತಾನದವರು ಹಂಗೆ ಹಿಂಗೆ ಅಂತ. ಏನೋ ಒಂಥರ ಹುಮ್ಮಸ್ಸಿಂದ ಹೋಗ್ಬಿಟ್ಟು ಮಂಡ್ಯದಲ್ಲಿ ಅವಾಗ ರೆಕ್ರೂಟ್ಮೆಂಟ್ ಅಂತ ಬಂತು. ನಾನು ಹೋಗ್ಬಿಟ್ಟು ಆರ್ಮಿಗೆ ಜಾಯ್ನ್ ಆದೆ 65. ನಾನು ಸ್ಪೋರ್ಟ್ಸಲ್ಲಿ ಇದ್ದಿದ್ದಕ್ಕೆ, NCCಲಿ ಇದ್ದಿದ್ದಕ್ಕೆ ನನ್ನ ಒಂದು ಇದನ್ನು ನೋಡಿಬಿಟ್ಟು ಅಲ್ಲಿ ನನ್ನ PT ಇನ್ಸ್ಟ್ರಕ್ಟರ್ ತಗೊಂಡ್ರು ಆರ್ಮಿನಲ್ಲಿ. ನಾನು ಇಂಡಿಯಾದಲ್ಲಿರೋದು ಒಂದೇ ಒಂದು ಸ್ಕೂಲು, ಆರ್ಮಿ ಸ್ಕೂಲ್ ಆಫ್ ಫಿಸಿಕಲ್ ಟ್ರೈನಿಂಗ್ ಅಂತ ಪೂನಾದಲ್ಲಿ PT ಕೋರ್ಸ್ ಮಾಡಿದೆ. PT ಕೋರ್ಸ್ ಮಾಡಿಬಿಟ್ಟು ಮಿಲ್ಟ್ರಿನಲ್ಲಿ ಸೇರುವಂಥ ಹುಡುಗರು ಮತ್ತು ಆಫೀಸರ್ಸು ಎಲ್ರಿಗೂ ಟ್ರೈನಿಂಗ್ ಕೊಡ್ತಾಯಿದ್ದೆ ನಾನು. ಯಾವುದು ಅದು RTC ಅಂತಾರೆ, ರೆಕ್ರೂಟ್ ಟೇಬಲ್ ಕಾರ್ಡ್ ಅಂತ. ಅಲ್ಲಿಂದ ಹಿಡಿದು OTS ಅಂತ, ಅಂದರೆ ಆಫೀಸರ್ ಟ್ರೈನಿಂಗ್ ವಿಂಗ್ ಅಂತ, ಅಲ್ಲಿವರೆಗೂ ಎಲ್ರಿಗೂ ನಾನು ಟ್ರೈನಿಂಗ್ ಕೊಡ್ತಿದ್ದೆ. ಒಬ್ಬ ಹೊಸ್ದಾಗಿ ಸೇರೋ ಹುಡುಗನೂ ಅಷ್ಟೇ, ಒಬ್ಬ 20 ವರ್ಷ ಸರ್ವೀಸ್ ಆಗಿರೋ ಹುಡುಗನಿಗೂ ಇವರು ಸೈನಿಕರಿಗೂ ಒಂದೇ ಥರವಾಗಿ ನಾನು ನೋಡ್ತಿದ್ದೆ. ನಾನು ನಮ್ಮ ಇದರೊಳಗೆ ತರಬೇತಿ ತುಂಬ ಕಠಿಣ ಅಂತಾರೆ ಸರ್, ಹೆಂಗಿರುತ್ತೆ ಅಂತ. ತರಬೇತಿ ಇನ್ಸ್ಟ್ರಕ್ಟರೇ ನಾನಾಗಿದ್ದೆ. ಆ ಇನ್ಸ್ಟ್ರಕ್ಟರ್ ಆಗೋಕ್ಕಿಂತ ಮುಂಚೆ ನಾನು ಎಷ್ಟು ಕಷ್ಟಪಟ್ಟು ಆ ಟ್ರೈನಿಂಗ್ ಮಾಡಿದೆ ಅನ್ನೋದು ನನಗೆ ಗೊತ್ತದು. ಯಾಕೆಂದರೆ ಪೂನಾದಲ್ಲಿ ಇಂಡಿಯಾದಲ್ಲಿ ಇರೋದು ಒಂದೇ ಸ್ಕೂಲು, ಆರ್ಮಿ ಸ್ಕೂಲ್ ಆಫ್ ಫಿಸಿಕಲ್ ಟ್ರೈನಿಂಗ್ ಅಂತ. ಅಲ್ಲಿ ನಾನು ಟ್ರೈನಿಂಗ್ ತಗೊಂಡೆ, ಲಾಂಗ್ ಕೋರ್ಸ್ ಅಂತಾರೆ ಅದಕ್ಕೆ. ಅದು ಹಾಕಿದ್ದಕ್ಕೆ ಇದು ಹಾಕಿರೋದು ನಾನು. ಇದು ಎಷ್ಟು ವಾಸ್ತವ, ಇದು ಮೇಲ್ಗಡೆಯರು. ಇದು ಬಂದು ಚಿನ್ನ PT ಇನ್ಸ್ಟ್ರಕ್ಟರ್ ಅಂತ. ನಾನು ಹೆಚ್ಚು ಕಡಿಮೆ ಅಂದರೆ ಲೆಕ್ಕನೇ ಇಲ್ಲ. ದಿನ ಬೆಳಗ್ಗೆ ಆದರೂ ಎಷ್ಟೋ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇದ್ದೆ ನಾನು. ಖಂಡಿತ ಸರ್. ನಮ್ಮ ಮನೆ ಮಕ್ಕಳು ಮನೆ ಬರುವವರೆಗೂ ಕೂಡ ತಮ್ಮ ತಾಯಂದರಿಗೆ, ತಂದೆಯಂದಿರಿಗೆ ಇಷ್ಟೊತ್ತಿಗೆ ಬರ್ತಾನೆ ಅನ್ನೋ ಒಂದು ಆಲೋಚನೆ, ಯೋಚನೆ, ದುಗುಡ ಇರುತ್ತೆ. ಆದರೆ ದೇಶ ಸೇವೆಗೆ ಆತ ಹೊರಟು ನಿಂತರೆ ಯಾವಾಗ ಬರ್ತಾನೆ, ಏನಾಗಬಹುದು ಅನ್ನುವ ಆಲೋಚನೆ ಇಲ್ಲದೆ ದೇಶ ಸೇವೆಗೆ ಹೋಗು ಮಗನೇ ಅಂತೇಳಿ ಕಳಿಸ್ಕೊಳ್ಳುವಂಥ ಆ ತಾಯಿ ಮನಸ್ಥಿತಿ ಹೆಂಗಿರುತ್ತೆ, ಆ ಹೆಂಡತಿ ಮನಸ್ಥಿತಿ ಹೆಂಗಿರುತ್ತೆ, ಆ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ಸರ್? ಸ್ಟೇಜಲ್ಲಿ ಕೂತ್ಕೊಂಡು ನೀವು ಕೇಳಿದ್ರಿ, ಒಬ್ಬ ಮಗು ಬಿದ್ದೋದ್ರೆ ತಾಯಿ ರಕ್ಷಣೆ ಮಾಡ್ತಾರೆ. ಆಗಲೇ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. ಗಲೇಶ್ವರಲ್ಲಿ ನಾವು ಸ್ನೋ ಸ್ಕೂಟ್ರ್ ಓಡಿಸ್ತಾ ಇದ್ವಿ. ನಮ್ಮ ಸೈನಿಕರು ಇಬ್ಬರು ನನ್ನ ಜೊತೆಲಿದ್ದರು. ಚಂಡೀಗಢದಿಂದ ಹೆಲಿಕಾಪ್ಟ್ರಲ್ಲಿ ನಮಗೆ ಡ್ರೈ ರೇಷನ್ನು ಡ್ರಾಪ್ ಮಾಡ್ತಾರೆ ತಂದು. ಅದನ್ನು ಡ್ರಾಪ್ ಮಾಡಿ ಹೆಲಿಕಾಪ್ಟರ್ ಹೋದ್ಮೇಲೆ ನಾವು ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಪೋಸ್ಟ್ಗೆ ಡಿವೈಡ್ ಮಾಡಬೇಕು, ಹಂಚಬೇಕು. ಆ ಟೈಮಲ್ಲಿ ಪಾಕಿಸ್ತಾನದವರು ಬಾಂಬ್ ಸೆಲ್ಲಿಂಗ್ ಮಾಡಿಬಿಟ್ರು. ಆಗ ನಮ್ಮ ಸ್ನೇಹಿತರು ಹಿಂದ್ಗಡೆ ಇದ್ದರು, ಅವರಿಗೆ ಸೆಲ್ಲಿಂಗ್ ತಗಲ್ಬಿಟ್ಟು ಅವರು ಡೆತ್ ಆಗ್ಬಿಟ್ರು. ಆವಾಗ ಅಮ್ಮ 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 ಬಚಾವ್ ಮುಜೆ ಬಚಾವ್. ಅದು ನನಗೆ ನೀವು ಹೇಳಿದಾಗ ನನಗೆ ಜ್ಞಾಪಕ ಬಂದು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಒಂದು ದೊಡ್ಡ ನನಗೆ, ನಾನು ಈ ಭೂಮಿ ಮೇಲೆ ಇರುವವರೆಗೂ ಅವ್ರಿಗೆ ನಾನು ಮರೆಯೋಕ್ಕಾಗಲ್ಲ ಅಂಥ ಒಂದು ಸಮಸ್ಯೆ ನಾನು ನೋಡಿದೆ ನನ್ನಲ್ಲಿ. ಆಗ ಅವರಿಬ್ಬರಿಗೂ ನಾನು ಬಿಟ್ಬಿಟ್ಟು ಹೆಗಲ ಮೇಲೆ ಕೈಯಲ್ಲಿ ಒಬ್ಬರಿಗೆ ಇಟ್ಕೊಂಡು ಎತ್ಕೊಂಡೋಗಿ ನಮ್ಮ ಇದಕ್ಕೆ ಕೆಳಗಡೆ ಕ್ಯಾಂಪ್ ಹಾಸ್ಪಿಟ್ಲಿಗೆ ತಲುಪಿಸಿದೆ. ಆಗ ನನಗೆ ತುಂಬ ಗಲೇಶ್ವರಲ್ಲಿ ಇದನ್ನು ನೆನಪು ಬಂತು ನೀವು ಹೇಳಿದಾಗ.
ಅದೊಂದು. ಸರ್ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಸಾರಿ. ಎಮ್ ಆರ್ ರತ್ನೋಜಿರಾವ್ ಪವರ್. ನಾನು ಪ್ಯಾರಾ ಕಮಾಂಡೋ 18 ವರ್ಷ ಸರ್ವಿಸ್ ಮಾಡಿ 95 ರಿಟೈರ್ಡ್. ನೋಡಿ, ನಾವು ಮಾತಾಡ್ತಾ ಇದ್ವಿ, ಅವತ್ತು ತನ್ನ ಪತಿ ದೇಶ ಸೇವೆಗೆ ಹೊರಡ್ತಾನೆ, ಮಕ್ಕಳಿಗೆ ಆತ ವಿಶ್ ಮಾಡಿ ದೇಶ ಸೇವೆಗೆ ಹೊರಡ್ತಾನೆ, ವಾಪಸ್ ಬರ್ತಾನೋ ಬರಲ್ವೋ ಗೊತ್ತಿಲ್ಲ, ದೇಶ ಮಾತ್ರ ಕಣ್ಮುಂದೆ ಬರೋದು. ಆಗ ತಮ್ಮ ಮನಸ್ಥಿತಿ ಎಲ್ಲ ಹೇಗಿರುತ್ತೆ, ತಮ್ಮ ಒಳಗಿರುವಂಥ ಸ್ಥೈರ್ಯ ಹೆಂಗಿರುತ್ತೆ ಮೇಡಮ್? ಧೈರ್ಯವಾಗಿ ಕಳಿಸ್ಕೊಡ್ಬೇಕಷ್ಟೇನೆ, ಏನೂ ಮಾಡೋಕ್ಕಾಗಲ್ಲ. ದೇಶ ಸೇವೆ ಮಾಡೋದಕ್ಕೋಸ್ಕರ ನಾವು ಕಳಿಸ್ಕೊಡ್ಲೇಬೇಕಿತ್ತು. ತುಂಬ ಒಳಗಡೆ ಎಲ್ಲ ಭಯ ಆಗ್ತಾಯಿತ್ತು, ಅಳು ಬರ್ತಾಯಿತ್ತು, ಏನೂ ಮಾಡೋಕ್ಕಾಗದೆ ಕಳಿಸ್ಕೊಡ್ತೀವಿ. ಅಮ್ಮ ರಂಜಿತ್ ಯಾರಿದ್ರು ಕುಟುಂಬದಲ್ಲಿ? ನಮ್ಮ ಯಜಮಾನ್ರಿದ್ರು. ಎಲ್ಲಿ ಕೆಲಸ ಮಾಡ್ತಿದ್ರು, ಏನು ಅಂತ ಹೇಳಿ? ಜಮ್ಮು ಕಾಶ್ಮೀರಲ್ಲಿ ಮಾಡಿದರು, ಎಲ್ಲ ಕಡೆನೂ ಕೆಲಸ ಮಾಡಿದರು. ಯಾವ ಸಮಯದಲ್ಲಿ? 2006 ತೀರ್ಕೊಂಡ್ರು. ನಂದೊಂದು ಚಿಕ್ಕ ಪ್ರಶ್ನೆ. ಈಗ ನಾನು ಒಬ್ರಿಗೆ ಹೆಂಡತಿ, ಗಂಡ 10 ನಿಮಿಷ ಲೇಟ್ ಬಂದರೂ ಕೂಡ ಆತಂಕ ಆಗ್ತಾ ಇರುತ್ತೆ. ನಾನು ಮತ್ತೆ ಅದೇ ಕೇಳ್ತಿದ್ದೀನಿ, ಹೇಗೆ ನಿಮಗೂ ಕೂಡ ಆಸೆ ಆಕಾಂಕ್ಷೆಗಳಿರುತ್ತೆ, ನಾನು ನನ್ನ ಗಂಡನ ಜೊತೆ ಆಚೆ ಈಚೆ ಓಡಾಡಬೇಕು, ಮಕ್ಕಳು ಮರಿ ಓಡಾಡ್ಕೊಂಡಿರ್ಬೇಕು, ಹಬ್ಬ ಹರಿದಿನ ಮಾಡಬೇಕು ಅಂಥೇಳಿ. ಆದರೆ ನೀವು ಕೂಡ, ನಿಮ್ಮಲ್ಲೂ ಕೂಡ ಅದೊಂದು ಬೇಕು, ದೇಶ ಮೊದಲು, ದೇಶಕ್ಕೋಸ್ಕರ ನನ್ನ ಪತಿ ಹೋಗ್ತಿದ್ದಾನೆ ಅಂಥೇಳಿ ಪತ್ನಿಯಾಗಿ ಅನೇಕ ಸೈನಿಕರ ಪತ್ನಿಯರ ಧ್ವನಿಯಾಗಿ ಮಾತನಾಡ್ತಿದ್ದೀರಿ. ನಿಮ್ಮ ಮನಸ್ಥಿತಿ ಹೇಗಿರುತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ? ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಕಳಿಸ್ಕೊಡ್ಲೇಬೇಕು, ದೇಶ ಸೇವೆ ಮಾಡಲೇಬೇಕು. ಅವ್ರ ಡ್ಯೂಟಿ ಅದಾಗಿತ್ತು, ದೇಶ ಸೇವೆ ಮಾಡಲೇಬೇಕಿತ್ತು. ಅದರಿಂದ ಧೈರ್ಯ ಕಳಿಸ್ಕೊಡ್ತಾರೆ. ನೀವು ಹೇಳಿದ್ರಿ, ಆ ದಿನ ನಿಮ್ಮ ವಿಚಾರ ತಲುಪಿದ ತಕ್ಷಣ ನಿಮ್ಗೇನು ಅನಿಸ್ತಮ್ಮ? ಭೂಕಂಪನೇ ಆದಂಗಾಯಿತು. ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾಷ್ಟ್ರ ಧ್ವಜವನ್ನು ಹೊದ್ದು ಕಣ್ಮುಂದೆ ಬಂದಾಗ ಹೆಂಗಿತ್ತು? ನೋಡಿ, ಇದು ಸ್ಮಿತಾ ಒಂದೊಂದು ಕತೆ, ಅದು ಕೇಳ್ತಾ ಇದ್ರೆ ಮೈ ರೋಮ ಸೆಟದಿ ನಿಲ್ಲುತ್ತೆ. ಓವರ್ ಟು ಯು ಸ್ಮಿತಾ. ನಿಜ. ನಾನು ಭಂಡಾರಿ ಸರ್ನ ಕೇಳ್ತೀನಿ. ನೋಡಿ, ಒಬ್ಬೊಬ್ಬ ಮನೆಯಲ್ಲಿ ಒಬ್ಬೊಬ್ಬ ಸೈನಿಕನ ಕಳ್ಕೊಂಡಾಗ್ಲೂ ಕೂಡ ಕುಟುಂಬದ ಸದಸ್ಯನನ್ನ ಕಳ್ಕೊಂಡಿದ್ದು ಮಾತ್ರ ಅಲ್ಲ, ದೇಶಕ್ಕೆ ಸೇವೆ ಮಾಡುವ ಒಬ್ಬ ವೀರ ಯೋಧನನ್ನ ಕಳ್ಕೊಂಡ ದುಃಖ ಇಡೀ ದೇಶ ಅನುಭವಿಸುತ್ತೆ. ಅಂಥ ದೇಶದ ಬಗ್ಗೆ ನಮ್ಮ ರಾಜಕಾರಣಿಗಳು, ನಾನು ಒಂದು ಪಕ್ಷ ಅಂತ ಸೀಮಿತವಾಗಿ ಹೇಳ್ತಾ ಇಲ್ಲ, ನಮ್ಮ ರಾಜಕಾರಣಿಗಳು ಅವರ ಪೊಲಿಟಿಕಲ್ ಇಚ್ಛಾಶಕ್ತಿಗೋಸ್ಕರ ಬೇರೆ ರಾಷ್ಟ್ರದಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಹಗುರವಾಗಿ ಮಾತನಾಡೋದು, ತುಚ್ಛವಾಗಿ ಮಾತನಾಡೋದು, ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಕಾಮೆಂಟ್ ಮಾಡೋದು, ಒಬ್ಬ ಸೈನಿಕನಾಗಿದ್ನೆಲ್ಲ ಕೇಳಿಸ್ಕೊಂಡಾಗ ಏನನ್ಸುತ್ತೆ? ಅದೇ ನೋಡಿ, ಈ ಸಿಸ್ಟಮನ್ನು ಚೇಂಜ್ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು. ನಾವು ನಿಮಗೆ ಅವರನ್ನೇ ದೂರದಲ್ಲ, ನಮ್ಮದು ಅದರಲ್ಲಿ ತೊಂದರೆ ಉಂಟು. ನಾನು ಬ್ಲ್ಯಾಕ್ ಹ್ಯಾಟ್ ಕಮಾಂಡೋ ಫಸ್ಟ್ ಬ್ಯಾಚು ಅಲ್ಲಿ ಮತ್ತು ಇನ್ಸ್ಟ್ರಕ್ಟರ್ ಆಗಿದ್ದೆ. ಆಗ ಏನಿಲ್ಲ, ಟೆಂಟಲ್ಲೆಲ್ಲ ಇದ್ದೆವು. ಆಗ ನಮ್ಮನ್ನು ಫಸ್ಟಿಗೆ ಬಂದಾಗ 2-3 ಆಫೀಸರನ್ನು ಕಳಿಸಿದರು. ಏನೇನು ಸಾಮಾನು ಬೇಕು, ಬಲ್ಲಿ ಟೆಂಟ್ ಹಾಕಲಿಕ್ಕೆ, ಅದಕ್ಕೆ ಎಲ್ಲ. ನಾನೊಂದು ಜಸ್ಟ್ ಎಕ್ಸಾಂಪಲ್ ಹೇಳೋದು. ಸೊ ಅದು 1 ಲಕ್ಷದ್ದೊಂದು ಸ್ಯಾಂಕ್ಷನ್ ಮಾಡಿ ಬಲ್ಲಿ ತರಲಿಕ್ಕೆ ಹೇಳಿದರು. ನಾವು ಹೋದೆವು, ಅಂಗಡಿಗೆಲ್ಲ ಹೋಗಿಬಿಟ್ಟು ಒಂದು ಕಡೆಯಲ್ಲಿ ಒಳ್ಳೆದಂತಾಯಿತು. ಅಲ್ಲಿ ಕೇಳುವಾಗ ಅವನು ಹೇಳ್ತಾನೆ 1,10,000 ಅಂತ ಹೇಳಿದ. ಇಲ್ಲ, ಅದು ನಮ್ಮ ಬಜೆಟಿಗೆ ಆಗೋದಿಲ್ಲ ಅಂಥೇಳಿ. ನಾವು ಬರಲಿಕ್ಕೆ ಹೋಗುವಾಗ ಹೇಳ್ತಾನೆ, ಸರ್ ನಿಮ್ಮ ಪರ್ಸೆಂಟೇಜ್ ಬೇರೆ ಇಟ್ಟಿದೆ 10,000 ಅಂತೇಳಿ. ಅಂದರೆ ನೀವು ಕೇಳದೆ ಈ ಸಿಸ್ಟಮ್ ವರ್ಕ್ ಆಗ್ತಾಯಿದೆ. ಅದು ಹಾಗಾದ್ರೆ ಹೇಳಿದಾಗ ಆ 10 ಇದಕ್ಕೆ ಆ್ಯಡ್ ಮಾಡು, ಒಂದೇ ಆಗ್ತದೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇದು ಒಂದು.